ಕೆಜಿ ತೆಗೆದು ಹೊರಗಡೆ ಇಡುತ್ತಾನೆ. 2 ಕೆಜಿ ಶುಗರ್ ತೆಗೆದುಕೊಂಡು ಅಯ್ಯೋ ಇದು ಕೂಡ ಜಾಸ್ತಿ ಆಗುತ್ತೆ ಅಂದ್ಕೊಂಡು 1 ಕೆಜಿ ತೆಗೆದಿಡುತ್ತಾನೆ. ಹೀಗೆ ಒಂದು ಇಡ್ತಿದ್ದಾನೆ, ಒಂದು ತೆಗೆದಿಡ್ತಿದ್ದಾನೆ. ಯಾಕೆಂದ್ರೆ ಅವನ ಕೈಯಲ್ಲಿರುವ ದುಡ್ಡು ಕಡಿಮೆ, ಆದ್ರೆ ಕೊಂಡ್ಕೊಳ್ಬೇಕಾದದ್ದು ಹೆಚ್ಚಾಗಿದೆ. ಆದ್ರೂ ಸಹ ಹೋಗೋಣ, ಕೌಂಟರ್ ಹತ್ರ ಹೋಗಿ ಎಷ್ಟಾಗುತ್ತೆ ನೋಡೋಣ ಎಂದು ಯೋಚಿಸಿ ಕೌಂಟರ್ ಹತ್ರ ಲೈನ್ ಇದ್ರೆ ಆ ಲೈನ್ ಅಲ್ಲಿ ನಿಂತ್ಕೊಳ್ಳುತ್ತಾನೆ. ಅಷ್ಟರಲ್ಲಿ ಅವನ ಎದುರುಗಡೆ ಇರುವ ಒಬ್ಬ ವ್ಯಕ್ತಿ ಒಂದು ಶುಗರ್ ಪ್ಯಾಕೆಟ್ ಕೊಂಡ್ಕೊಂಡ. 1 ಕೆಜಿ ಶುಗರ್ ಪ್ಯಾಕೆಟ್ ಕೊಂಡ್ಕೊಂಡ. ಹಾಗೆ ಕೊಂಡ್ಕೊಳ್ಳುವ ವ್ಯಕ್ತಿ ಹಿಂದೆ ನಿಂತಿರುವಂತಹ ಈ ವ್ಯಕ್ತಿಯೊಂದಿಗೆ ಮಾತಾಡಿಸುತ್ತಾನೆ. ಈ ವ್ಯಕ್ತಿ ಕೂಡ ತಿರುಗಿ ಅವನೊಂದಿಗೆ ಮಾತಾಡ್ತಾನೆ. ಆ ಶುಗರ್ ಪ್ಯಾಕೆಟ್ ಕೊಂಡ್ಕೊಳ್ಳುವ ವ್ಯಕ್ತಿ ಬಹಳ ಸಂತೋಷದಿಂದ ಮಾತಾಡುವಾಗ ಇವನು ಕೂಡ ಸಂತೋಷದಿಂದಲೇ ಅವನೊಂದಿಗೆ ಮಾತಾಡ್ತಾನೆ. ಇವರಿಬ್ಬರ ನಡುವೆ ಒಳ್ಳೆ ಮಾತುಕತೆ ನಡೆದವು, ಮಾತಾಡಿಕೊಳ್ತಾ ಇದ್ರು. ಶುಗರ್ ಕೊಂಡ್ಕೊಂಡ ವ್ಯಕ್ತಿ ಶುಗರ್ ಪ್ಯಾಕೆಟ್ ಅನ್ನು ಕೌಂಟರ್ ಹತ್ರ ಕೊಡ್ತಾನೆ. ಅಲ್ಲಿ ನಡೆದದ್ದೇನೆಂದರೆ, ಪ್ರತಿದಿನ ಆ ಸಿಸ್ಟಮ್ ನಲ್ಲಿ ಒಂದು ವಿಧಾನವನ್ನು ಏರ್ಪಡಿಸಿಟ್ಟಿದ್ದಾರೆ. ಅದೇನೆಂದರೆ, ಯಾರಾದ್ರೂ ಒಬ್ರು ಆ ದಿನದಲ್ಲಿ ಕೊಂಡ್ಕೊಂಡಿರುವ ಸಾಮಾನುಗಳೆಲ್ಲ ಫ್ರೀಯಾಗಿ ಪಡ್ಕೊಳ್ಬಹುದು. ಆ ಶಾಪ್ ನಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಮಾತ್ರ ಅವಕಾಶ ದೊರಕುತ್ತದೆ. ಶುಗರ್ ಪ್ಯಾಕೆಟ್ ಕೊಟ್ಟಾಗ ಅದನ್ನು ಅವನು ಚೆಕ್ ಮಾಡಿದ ಕೂಡಲೇ ಸ್ಕ್ರೀನ್ ಅಲ್ಲಿ ತೋರಿಸುತ್ತಾ ಇದೆ, ಫ್ರೀ ಎಂಬುದಾಗಿ ತೋರಿಸಿತು. ಏನ್ ತೋರಿಸಿತು? ಫ್ರೀ. ಕೌಂಟರ್ ನಲ್ಲಿರುವ ವ್ಯಕ್ತಿ ಒಂದು ಮಾತು ಕೇಳ್ತಾನೆ. ಏನ್ ಸಾರ್, ನೀವು ಮತ್ತು ನೀವು ಮಾತಾಡ್ತಿರುವ ವ್ಯಕ್ತಿ ಇಬ್ಬರು ಒಂದ್ ಕಡೆಯವರಾಗಿದ್ದೀರಾ ಎಂದು ಕೇಳಿದ್ರು. ಯಾಕೆ ಅಂತ ಕೇಳ್ದ. ಈ ದಿನ ನೀವು ಏನೇ ಕೊಂಡ್ಕೊಂಡ್ರು ಸಹ ಫ್ರೀ ಆಗಿದೆ. ಆಗ ಹಿಂದಕ್ಕೆ ತಿರುಗಿ ಆ ವ್ಯಕ್ತಿ ಹಿಂದೆ ತಿರುಗಿ, ನಾವಿಬ್ಬರು ಕೂಡ ಒಂದೇ ಆಗಿದ್ದೇವೆ ಎಂದು ಹೇಳ್ದ. ಹಿಂದೆ ಇರುವವನು ಹಾ ಹಾ ನಾವಿಬ್ರು ಒಂದೇ ಎಂದು ಹೇಳ್ದ. ಹಾಗಾದ್ರೆ ಆ ಟ್ರಾಲಿಯಲ್ಲಿರುವ ವಸ್ತುಗಳೆಲ್ಲ ಕೊಡಿ ಬೇಗ ಎಂದು ಹೇಳಿದಾಗ ಟ್ರಾಲಿಯಲ್ಲಿರುವ ವಸ್ತುಗಳೆಲ್ಲ ಬಿಲ್ ಮಾಡ್ತಾರೆ. ಇವನು ಅಂದುಕೊಂಡಂತೆಯೇ 13,500 ಬಿಲ್ ಆಯಿತು. ಆದರೆ 1 ರೂಪಾಯಿ ಕೂಡ ಕಟ್ಟುವ ಅವಕಾಶವಿಲ್ಲದಂತೆಯೇ ಫ್ರೀಯಾಗಿ ಎಲ್ಲವನ್ನು ಪಡೆದುಕೊಂಡ. ಹೊರಗೆ ಬಂದ ನಂತರ ಶೇಕ್ ಹ್ಯಾಂಡ್ ಮಾಡುತ್ತಾನೆ. ಥ್ಯಾಂಕ್ ಯು ಸೋ ಮಚ್. ನೀವು ನಾನು ಒಂದೇ ಎಂದು ಹೇಳಿದ ಪುಣ್ಯಕ್ಕಾಗಿ ಈ ಟ್ರಾಲಿಯಲ್ಲಿರುವ ನಿತ್ಯ ವಸ್ತುಗಳೆಲ್ಲ ಫ್ರೀಯಾಗಿ ಸಿಕ್ಕಿವೆ. ಥ್ಯಾಂಕ್ ಯು. ಈಗ ಇವನು ಹೋಗಿ ಈ ವಿಷಯವನ್ನು ಹೆಂಡತಿಗೆ ಹೇಳ್ತಾನಂತೀರಾ ಅಥವಾ ಇಲ್ಲ ಅಂತೀರಾ? ಏನಂತೀರಾ? ಹೇಳ್ತಾನಲ್ಲವೋ? ಉದ್ಯೋಗದಲ್ಲಿ ತನ್ನ ಪಕ್ಕದಲ್ಲಿ ಕೂತಿರುವವನಿಗೆ ಹೇಳ್ತಾನಲ್ಲವೋ? ತನಗೆ ಗೊತ್ತಿರುವ ಬಂಧುಗಳಿಗಾಗಲಿ ಫ್ರೆಂಡ್ಸ್ ಗಳಿಗಾಗಲಿ ಹೇಳ್ತಾನಲ್ಲವೇ? ಅಯ್ಯೋ ಈ ದಿನ ಏನಾಯ್ತು ಗೊತ್ತಾ? ಏನಾಯ್ತು? ನಾನಿಂತಹ ಸೂಪರ್ ಮಾರ್ಕೆಟ್ಗೆ ಹೋಗಿದೆ, 14,000 ಸಾಮಾನು ಕೊಂಡ್ಕೊಂಡೆ. ನನ್ನ ಮುಂದೆ ಇರುವಂತಹ ವ್ಯಕ್ತಿಗೆ ಫ್ರೀ ಆಗಿ ಸಿಕ್ಕುವ ಸಾಮಾನುಗಳೆಲ್ಲ ಅವನು ನನ್ನ ಮೇಲೆ ದಯೆ ತೋರಿಸಿ, ನಾನು ಕೂಡ ಅವನಿಗೆ ಸಂಬಂಧಪಟ್ಟವನೇ ಎಂದು ಹೇಳಿದ್ದಕ್ಕೆ ಎಲ್ಲವೂ ಫ್ರೀ ಆಗಿ ಸಿಕ್ಕಿತು ನನಗೆ ಎಂದು ಹೇಳ್ತಾನೋ ಇಲ್ಲವೋ? ಕೇವಲ ಆ 13,500 ಸಾಮಾನುಗಳು ಫ್ರೀಯಾಗಿ ಸಿಕ್ಕಿದ್ದಕ್ಕೆ ಊರೆಲ್ಲ ಸಾರಿದನಲ್ಲವೇ? ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮನ್ನು ನನ್ನನ್ನು ಉಚಿತವಾಗಿ ದೇವರು ಪರಲೋಕಕ್ಕೆ ಸೇರಿಸುತ್ತಿದ್ದಾರೆ. ನಾವು ಉಚಿತವಾಗಿ ಪರಲೋಕಕ್ಕೆ ಹೋಗಬೇಕಾದ್ರೆ, ಉಚಿತವಾಗಿ ನಮ್ಮ ಪಾಪಗಳು ಕ್ಷಮಿಸಲ್ಪಡಬೇಕಾದ್ರೆ, ಉಚಿತವಾಗಿ ನರಕ ಶಿಕ್ಷೆಯಿಂದ ನಾವು ತಪ್ಪಿಸಲ್ಪಟ್ಟು ಯುಗ ಯುಗಗಳವರೆಗೂ ದೇವರೊಂದಿಗೆ ಜೀವಿಸಬೇಕಾದ್ರೆ ನೀವು ನಾನು ಮಾಡಬೇಕಾದದೇನು ಇಲ್ಲ. ಹಾಗಾದ್ರೆ ಏನ್ ಮಾಡಿದ್ರೆ ಪರಲೋಕಕ್ಕೆ ಹೋಗ್ತೇವೆ? ಆ ಯೇಸುವಿಗೆ ಹೀಗೆ ಒಂದು ಮಾತು ಹೇಳಬೇಕು. ಯೇಸುವೆ, ನೀನು ನಾನು ಒಂದೇ. ನೀವು ಯಾವಾಗ ಕ್ರಿಸ್ತನ ಪಕ್ಷದಲ್ಲಿ ನಿಲ್ಲುತ್ತೀರೋ, ಯಾವಾಗ ಕ್ರಿಸ್ತನನ್ನು ನೀವು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸುತ್ತೀರೋ, ದಟ್ಸ್ ಇಟ್. ನೀವು ಪರಲೋಕಕ್ಕೆ ಉಚಿತವಾಗಿ ಫ್ರೀ ಆಗಿ ಹೋಗಬಹುದು. ಆ ಶುಗರ್ ಪ್ಯಾಕೆಟ್ ಕೊಂಡ್ಕೊಂಡ ವ್ಯಕ್ತಿ ಹಿಂದಕ್ಕೆ ತಿರುಗಿ, ಯಸ್, ಇವನು ನಾನು ಒಂದೇ ಕುಟುಂಬ, ಒಂದೇ ಫ್ಯಾಮಿಲಿ, ಇಲ್ಲವೇ ಇಬ್ರು ಒಂದಾಗಿದ್ದೇವೆ ಎಂದು ಹೇಳಿದಾಗ, ಹಲೋ, ಏನ್ ಮಾತಾಡ್ತಾ ಇದ್ದೀರಿ? ನಿನಗೂ ನನಗೂ ಏನು ಸಂಬಂಧ ಅಂದಿದ್ದಾನೆ ಅಂದ್ಕೊಳ್ಳಿ. ಹೌದಲ್ಲವೇ? ನಿನಗೂ ನನಗೂ ಯಾವ ಸಂಬಂಧ ಇದೆ? ಈ ಶುಗರ್ ಪ್ಯಾಕೆಟ್ ಮಾತ್ರ ನನ್ನದಾಗಿದೆ, ಆ ಟ್ರಾಲಿ ಅವನದು ಅಂದಿದ್ದೇ ಆದ್ರೆ ಏನಾಗ್ತಾ ಇತ್ತು ಹೇಳಿ? ಆ 13,500 ಕಟ್ಟಬೇಕಿತ್ತಲ್ಲವೇ? ಆದ್ರೆ ಅವನೇನ್ ಹೇಳ್ತಾನೆ? ನಾನು ಅವನು ಒಂದೇ ಆಗಿದ್ದೇವೆ ಅನ್ನುತ್ತಾನೆ. ಸಿಂಪಲ್. ಹೇಳಿ ಸಹೋದರ ಸಹೋದರಿಯರೇ, ಯೇಸು ನನ್ನ ರಕ್ಷಕನು ಎಂದು ನಿಮ್ಮ ಹೃದಯದಿಂದ ನೀವು ನಂಬಿ ನಿಮ್ಮ ಬಾಯಿಯಿಂದ ಒಪ್ಪಿಕೊಂಡು ಅರಿಕೆ ಮಾಡೋದಾದ್ರೆ ನೀವು ಮರಣದಿಂದ ಜೀವದೊಳಗೆ
ಪ್ರವೇಶಿಸುತ್ತೀರಿ. ಅಷ್ಟು ಸುಲಭ ಆಗಿದೆ ಪ್ರಿಯರೇ. ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಪರಲೋಕಕ್ಕೆ ಸೇರುವುದು ಅಷ್ಟು ಸುಲಭವಾಗಿದೆ. ನೀವು ಪರಲೋಕಕ್ಕೆ ಹೋಗಬೇಕಾದ್ರೆ ನೀವು ಮಾಡಬೇಕಾದದ್ದೇನೂ ಇಲ್ಲ, ಮಾಡುವಂಥದ್ದು ಕೂಡ ಏನೂ ಇಲ್ಲ. ನಿಮ್ಮನ್ನು ಪ್ರಾಣದಂತೆ ಪ್ರೀತಿಸಿದ ದೇವರು ಮಾಡಬೇಕಾದದೆಲ್ಲ ಮಾಡಿದ್ದಾರೆ. ನೀವು ಮಾಡಿದ ಪ್ರತಿ ಪಾಪದಿಂದ ನಿಮಗೆ ಬರಬೇಕಾದ ಶಿಕ್ಷೆ ಎಲ್ಲವನ್ನು ಆತನು ತನ್ನ ಮೇಲೆ ಹೊತ್ಕೊಂಡಿದ್ದಾನೆ. ನೀವು ಮರಣ ಹೊಂದಬೇಕಾದ ಸ್ಥಾನದಲ್ಲಿ ಆತನೇ ಮರಣ ಹೊಂದಿದ್ದಾನೆ. ಇನ್ನು ನೀವು ಮರಣ ಹೊಂದಬೇಕಾದ ಅಗತ್ಯವಿಲ್ಲ. ಅಂದರೆ ಎರಡನೆಯ ಮರಣ ನಿಮಗಿಲ್ಲವೇ ಇಲ್ಲ. ಅಂದರೆ ನರಕಕ್ಕೆ ಹೋಗುವ ಅವಶ್ಯಕತೆ ನಿಮಗಿಲ್ಲವೇ ಇಲ್ಲ. ಉಚಿತವಾಗಿಯೂ ಆತನು ನಿಮಗೆ ರಕ್ಷಣೆ, ಪರಲೋಕ ಭಾಗ್ಯ ಕೊಡ್ತಿದ್ದಾರೆ. ಹೇಳ್ತಿದ್ದೇನೆ, ಆ ವ್ಯಕ್ತಿಗೆ 13,500 ಬೆಲೆಯುಳ್ಳ ಸಾಮಾನುಗಳನ್ನೇ ಫ್ರೀಯಾಗಿ ಕೊಟ್ರೆ ಊರಿಗೆಲ್ಲ ಡೊಂಗ್ರ ಸಾರ್ದನಲ್ಲವೇ, ಗೊತ್ತಿರುವವರಿಗೆಲ್ಲ ಹೇಳ್ದನಲ್ಲವೇ? ಆದರೆ ನಿಮಗೂ ನನಗೂ ದೇವರು ಪರಲೋಕವನ್ನೇ ಉಚಿತವಾಗಿ ಕೊಡುವಾಗ ಯಾಕೆ ಮೌನವಾಗಿರೋದು? ಯಾರಿಗೂ ಹೇಳದೆ ಯಾಕೆ ಮೌನವಾಗಿರೋದು? ಇದು ನ್ಯಾಯವೋ? ಒಮ್ಮೆ ಆಲೋಚಿಸಿ. ನಿಮ್ಮಲ್ಲಿ ಎಷ್ಟು ಜನ ನಿಜವಾಗ್ಲೂ ನಂಬುತ್ತಾ ಇದ್ದೀರಿ, ನನ್ನ ಯೇಸು ನನ್ನನ್ನು ಪರಲೋಕಕ್ಕೆ ಸೇರಿಸುತ್ತಾರೆ ಎಂದು ನಂಬುವವರು ಕೈ ತೋರಿಸುವಿರಾ? ನೀವು ಸುಮ್ಮನೆ ಕೈ ಎತ್ತುತ್ತಾ ಇದ್ದೀರಿ. ಈಗ ಅಂದಿದ್ದಕ್ಕೆ ಏನು ಅನ್ಕೊಳ್ಬೇಡಿ, ಸುಮ್ಮನೆ ಕೈ ಎತ್ತುತ್ತಾ ಇದ್ದೀರಿ. ಯಾಕೆಂದರೆ ನಿಜವಾಗ್ಲೂ ನೀವು ನಂಬುತ್ತಾ ಇರೋದಾದ್ರೆ ಆ ಸತ್ಯವನ್ನು ನೀವು ಮುಚ್ಚಿಡುವಂತಹ ಪ್ರಯತ್ನ ಮಾಡಲ್ಲ. ಆ ಸಂತೋಷ ನಿಮ್ಮೊಳಗಿರುತ್ತೆ, ಆ ಆನಂದ ನಿಮ್ಮೊಳಗಿರುತ್ತೆ. ಅಷ್ಟು ಮಾತ್ರವಲ್ಲ, ಅನೇಕರಿಗೆ ತಿಳಿಯಪಡಿಸಬೇಕು ಎಂಬ ಆಸಕ್ತಿ ನಿಮ್ಮೊಳಗಿರುತ್ತೆ. ಆ ಆಸಕ್ತಿ ನಿಮ್ಮಲ್ಲಿ ಇರದೇ ಇರುವುದಾದ್ರೆ, ಯಾರೊಬ್ಬರಿಗೂ ಯೇಸುವಿನ ಬಗ್ಗೆ ಹೇಳದೇ ಇರೋದಾದ್ರೆ, ಆತನು ಮಾಡಿದ ತ್ಯಾಗದ ಕುರಿತಾಗಿ, ಆತನ ಪ್ರೀತಿಯ ಕುರಿತಾಗಿ ನೀವು ಪ್ರಚುರಪಡಿಸದೆ ಮೌನವಾಗಿರೋದಾದ್ರೆ, ನಿಮಗೇ ನಂಬಿಕೆ ಇಲ್ಲ ನೀವು ಪರಲೋಕಕ್ಕೆ ಹೋಗ್ತೀರೆಂದು. ಅದಕ್ಕೆ ನೀವು ಮೌನವಾಗಿರ್ತಾ ಇದ್ರಿ, ಕೈ ಎತ್ತಿ ತೋರಿಸಿದ್ರಿ. ಆದರೆ ಹೇಳ್ತಿದ್ದೇನೆ, ಆ ಕೈಯಿಂದ ದೇವರ ಸನ್ನಿಧಿಗೆ ನಶಿಸಿ ಹೋಗುತ್ತಿರುವ ವ್ಯಕ್ತಿಯನ್ನು ನಡೆಸಿ ಎಷ್ಟು ಕಾಲವಾಯಿತು? ಈ ದಿನವೇ ಒಂದು ತೀರ್ಮಾನ ತೆಗೆದುಕೊಳ್ಳಿರಿ. ನಾನು ಪರಲೋಕಕ್ಕೆ ಹೋಗುತ್ತೇನೆ ಎಂದು ನಂಬುತ್ತೇನೆ, ನನ್ನನ್ನು ಪರಲೋಕಕ್ಕೆ ಕರ್ತನು ಕರೆದೊಯ್ಯುತ್ತಾರೆ ಎಂದು ನಂಬುತ್ತೇನೆ ಅನ್ನುವುದಾದ್ರೆ, ನೀವೊಬ್ಬರೇ ಅಲ್ಲಿಗೆ ಹೋಗುತ್ತೀರೋ, ಇಲ್ಲವೇ ನಿಮ್ಮೊಂದಿಗೆ ಮತ್ತೊಬ್ಬರನ್ನು ಕೂಡ ಕರೆದೊಯ್ಯುತ್ತೀರೋ? ಪರಲೋಕಕ್ಕೆ ಹೋಗುವಾಗ ಯೇಸು ಒಂದು ವೇಳೆ ನಿಮ್ಮನ್ನು ನೋಡಿ, ನನಗೋಸ್ಕರ ಭೂಲೋಕದಿಂದ ಏನನ್ನು ತಂದಿದ್ದೀರಿ ಎಂದು ಕೇಳಿದ್ರೆ, ಧಾರವಾಡ ಪೇಡ ತಂದಿದ್ದೇನೆ ಅನ್ನುತ್ತೀರೋ? ದೊಣ್ಣೆ ಬಿರಿಯಾನಿ ತಂದಿದ್ದೇನೆ ಅನ್ನುತ್ತೀರೋ? ಇಲ್ಲವೇ ದೇವರೇ, ನನ್ನೊಂದಿಗೆ ನನ್ನ ಕುಟುಂಬವನ್ನು ತಂದಿದ್ದೇನೆ ದೇವರೇ, ನನ್ನೊಂದಿಗೆ ನನ್ನ ಬಂಧುಗಳಲ್ಲಿ ಕೆಲವರನ್ನು ಕೂಡ ಕರ ತಂದಿದ್ದೇನೆ ದೇವರೇ ಎಂದು ನೀವು ಹೇಳುವಾಗ ದೇವರು ಎಷ್ಟೋ ಸಂತೋಷಿಸುತ್ತಾರೆ. ಒಂದು ದಿನ ಒಬ್ಬ ತಾತ ನನ್ನ ಬಳಿಗೆ ಅವರು ಬಂದಿದ್ರು. ಆಲ್ಮೋಸ್ಟ್ 70 ವರ್ಷ ವಯಸ್ಸು ದಾಟಿರುತ್ತೆ. ಬಹಳ ಗಟ್ಟಿಯಾಗಿದ್ರು. ತಾತ ಹೇಳ್ರಿ, ಎದಕ್ಕಾಗಿ ಪ್ರಾರ್ಥಿಸಬೇಕು ಅಂತ ಕೇಳ್ದೆ. ಆಗ ಅವ್ರು ಹೇಳ್ತಾರೆ, ಮಗನೇ ನಾನು ಯಾರು ಗೊತ್ತಾ ಅಂದಾಗ, ನನಗೆ ಗೊತ್ತಿಲ್ಲ ತಾತ ಅಂದೆ. 40 ವರ್ಷಗಳಿಂದ ಕುಡಿಯುತ್ತಿರುವ ಒಬ್ಬ ಭಯಂಕರ ಹುಡುಕನಾಗಿದ್ದೇನೆ. 40-50 ವರ್ಷಗಳಿಂದ ಹುಡುಕನಾಗಿದ್ದೆ. ಹಾಗಾದ್ರೆ ಇಲ್ಲಿಗೆ ಯಾಕೆ ಬಂದೆ ತಾತ ಅಂದಾಗ, ಯಾಕೆ ಬರೋದು ಏನು, ಈಗೋ ಇವಳು ಕರ ತಂದಿದ್ದಾಳೆ, ಪಕ್ಕದಲ್ಲೇ ಮುಪ್ಪಿನ ವಯಸ್ಸಲ್ಲಿ ಹೆಂಡತಿದ್ದಾಳೆ, ಇವಳೇ ಕರ ತಂದಿದ್ದಾಳೆ ಅಂದ್ರು. ಮತ್ತೇನಾಯ್ತು ಏನಾಯ್ತು ಅನ್ನೋದೇನು? ನನ್ನ ಹೆಂಡತಿ ಹೇಳಿದ್ರು ಮಾತು ಕೇಳಲಿಲ್ಲ, ನನ್ನ ಬಂಧುಗಳು ಹೇಳಿದ್ರು ಕೂಡ ಮಾತು ಕೇಳಲಿಲ್ಲ, ನನ್ನ ಸ್ನೇಹಿತರು ಕೂಡ ಎಷ್ಟು ಹೇಳಿದ್ರು ಕೇಳಲಿಲ್ಲ, ನನ್ನ ಸ್ವಂತ ಊರವರು ಎಷ್ಟೋ ಸಾರಿ ಹೇಳಿದ್ರು ಕುಡಿಯಬೇಡ 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 ಅಂದ್ರು ಕೇಳಲಿಲ್ಲ. 40 ವರ್ಷಗಳಿಂದ ಕುಡಿತಾ ಇದ್ದೆ ಅಯ್ಯ. ಆದ್ರೆ ಈ ನನ್ನ ಹೆಂಡತಿ ಈ ನಿಮ್ಮ ಸಭೆಗೆ ಕರೆತಂದಳು. ನೀವು ವಾಕ್ಯ ಸಾರುತ್ತಿರುವಾಗ ಹುಡುಕುತನ ಎಷ್ಟು ಭಯಂಕರವಾಗಿದೆ ಎಂದು, ಹುಡುಕರು ಹೇಗೆ ನರಕಕ್ಕೆ ಹೋಗಿ ಸುಟ್ಟಿ ಸಾಯ್ತಾರೆ ಎಂದು ನೀವು ವಾಕ್ಯ ಸಾರುವಾಗ ದೇವರು ನನ್ನೊಂದಿಗೆ ಮಾತಾಡಿದ್ದಾರೆ. ಸರಿ, ಈಗೇನಾಯ್ತು? ಮಾರ್ಪಟ್ಟಿದ್ದೇನೆ ಮಗನೇ. ಏನಂತ ಹೇಳಿದ್ರು? ಮಾರ್ಪಟ್ಟಿದ್ದೇನೆ ಅಂದ್ರು. ಕುಡಿಯೋದೆಲ್ಲವನ್ನು ಬಿಟ್ಬಿಟ್ಟಿದ್ದೇನೆ ಎಂದು ಹೇಳಿದ್ರು. ಮತ್ತೀಗ ಏನ್ ಮಾಡ್ತಾ ಇದ್ದೀರಿ ಎಂದು ಕೇಳಿದೆ. ಊರೆಲ್ಲ ಕರ್ತರ್ತಿದ್ದೇನಯ್ಯ. ಇದೇ ಮಾತನ್ನು ಹೇಳಿದ್ರು. ಏನ್ ಮಾಡ್ತಿದ್ದಾರಂತೆ? ಊರೆಲ್ಲ ಕರ್ತರ್ತಿದ್ದೇನೆ. ಊರೆಲ್ಲ ಕರ್ತಿದ್ದೇನೆ ಅನ್ನುತ್ತಾ ಇರೋದಾದ್ರೆ ತಾತ, ಅಂದ್ರೆ ಅರ್ಥವೇನು? ಯಾರ್ಯಾರೊಂದಿಗೆ ನಾನು ಕುಡಿದಿದ್ದೇನೋ, ಎಷ್ಟು ಜನರಿಗೆ ನಾನು ಕುಡಿಸಿದ್ದೇನೋ ಅಂಥವರೆಲ್ಲರನ್ನು ಈ ದಿನ ಸಭೆಗೆ ಕರ್ತರ್ತಿದ್ದೇನೆ, ಬನ್ನಿ ಬನ್ನಿ ಎಂಬುದಾಗಿ. ನಿಮ್ಮೆಲ್ಲರಿಗೆ ಗೊತ್ತೇ ಇದೆಯಲ್ಲವೇ ನಾನು ಎಂತಹ ಕುಡುಕನಾಗಿದ್ದೇನೆಂದು. ನೀವು ಕೂಡ ನನ್ನೊಂದಿಗೆ ಕುಡಿದಿದ್ದೀರಲ್ಲವೇ? ನನ್ನಂಥವನನ್ನೇ ಯೇಸು ಬದಲಾಯಿಸಿದ್ದಾರೆ, ನಿಮ್ಮನ್ನು ಕೂಡ ಮಾರ್ಪಡಿಸ್ತಾರೆ, ಬನ್ನಿರಿ ಎಂದು. ಹೀಗೆ ಯಾರೊಂದಿಗೆಲ್ಲ ಕುಡಿದಿದ್ದೇನೋ, ಯಾರಿಗೆಲ್ಲ ಕುಡಿಸಿದ್ದೇನೋ ಅಂತಹ ಎಲ್ಲರನ್ನು ಕರ್ತಿದ್ದೇನೆ ಸಭೆಗೆ ಎಂಬ ಮಾತು ಕೇಳ್ತಿರುವಾಗ ನನಗೆ ಎಷ್ಟೋ ಸಂತೋಷ ಅನಿಸಿತು.
ನೀವು ಪರಲೋಕಕ್ಕೆ ಹೋಗುವಾಗ ನನಗೋಸ್ಕರ ಯಾರನ್ನು ಕರ್ತಾರ್ತಾ ಇದ್ದೀರಿ? ನಿಮಗೋಸ್ಕರ ಊರೆಲ್ಲ ಕರ್ತರ್ತಿದ್ದೇನಯ್ಯ, ನನ್ನೊಂದಿಗೆ ಕುಡಿಯುವವರೆಲ್ಲರನ್ನು ಕರ್ತರ್ತಿದ್ದೇನಯ್ಯ ಎಂದು ನೀವು ಯೇಸುವಿಗೆ ಹೇಳುವಾಗ ಆತನು ಎಷ್ಟೋ ಸಂತೋಷ ಪಡುತ್ತಾನೆ. ಹೇಳ್ತಿದ್ದೇನೆ, ನೀವು ದೇವರ ರಾಜ್ಯಕ್ಕೆ ಹೋಗುವಾಗ ನಿಮ್ಮ ಬಂಗಾರ ದೇವರಿಗೆ ಬೇಕಾಗಿಲ್ಲ, ನಿಮ್ಮ ಬೆಳ್ಳಿ ದೇವರಿಗೆ ಬೇಕಾಗಿಲ್ಲ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ದೇವರಿಗೆ ಬೇಕಾಗಿಲ್ಲ. ನೀವು ನಡೆಯುವುದೇ ಆ ಪರಲೋಕದಲ್ಲಿ ಬಂಗಾರದ ಬೀದಿಯ ಮೇಲೆ ನೀವು ನಡೆಯಲಿಕ್ಕಿದ್ದೀರಿ. ನಿಮ್ಮ ಕಾಲ ಕೆಳಗೆ ದೇವರು ಬಂಗಾರ ಹಾಕ್ಲಿಕ್ಕಿದ್ದಾರೆ. ದೇವರಿಗೆ ಬೆಲೆ ಉಳ್ಳದ್ದು ಬೆಳ್ಳಿ ಬಂಗಾರವಲ್ಲ, ದೇವರಿಗೆ ಬೆಲೆ ಉಳ್ಳದ್ದು ತನ್ನ ಸ್ವಂತ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟಿರುವ ಮನುಷ್ಯರ ರಕ್ಷಣೆ. ಆ ಮನುಷ್ಯರು ರಕ್ಷಣೆ ಹೊಂದುವಂತೆ ರಕ್ಷಕನನ್ನು ನೀವು ಪರಿಚಯಿಸುವುದಾದರೆ, ಅವರು ರಕ್ಷಣೆ ಹೊಂದು ಪರಲೋಕಕ್ಕೆ ಬರುವುದಾದರೆ ದೇವರು ಎಷ್ಟೋ ಸಂತೋಷಿಸುತ್ತಾರೆ. ಹಾಗೆ ಪರಲೋಕಕ್ಕೆ ಆ ವ್ಯಕ್ತಿಯನ್ನು ಕರೆದೊಯ್ಯುವುದಕ್ಕಿಂತ ಮುಂಚೆ ಆ ದೇವರ ಸನ್ನಿಧಿಗೆ ನೀವು ನಡೆಸುವುದಾದರೆ ಆ ವ್ಯಕ್ತಿ ಸುವಾರ್ತೆಯನ್ನು ಕೇಳುತ್ತಾನೆ, ವಾಕ್ಯವನ್ನು ಕೇಳುತ್ತಾನೆ, ರಕ್ಷಣೆ ಹೊಂದುತ್ತಾನೆ. ಸಹೋದರ ಸಹೋದರಿ, ಹೇಳ್ತಿದ್ದೇನೆ, ಎಷ್ಟು ಕಾಲವಾಯ್ತು ನಶಿಸಿ ಹೋಗುತ್ತಿರುವಂತಹ ಪಾಪಿಷ್ಟ ಚಟಗಳಿಂದ ಕುಟುಂಬವನ್ನೇ ನಾಶ ಮಾಡಿಕೊಳ್ಳುವಂತಹ ನಿಮ್ಮ ಬಂಧುಗಳನ್ನು, ಸ್ನೇಹಿತರನ್ನು, ಮನೆಯ ಸದಸ್ಯಳನ್ನು ದೇವರ ಸನ್ನಿಧಿಗೆ ಪ್ರೀತಿಯಿಂದ ಆಹ್ವಾನಿಸಿ ಎಷ್ಟು ಕಾಲ ಆಯ್ತು? ಒಂದು ಸಾರಿ ಆಲೋಚಿಸಿರಿ. ನೀತಿವಂತನು ಕೊಡುವ ಫಲವು ಜೀವ ವೃಕ್ಷವಾಗಿದೆ. ಜ್ಞಾನ ಉಳ್ಳಂಥವನು ಅನೇಕರನ್ನು ಏನಂತೆ ರಕ್ಷಿಸುತ್ತಾನೆ. ನೀವು ಜ್ಞಾನವುಳ್ಳ ವ್ಯಕ್ತಿಯಾಗಿರೋದಾದ್ರೆ ಅನೇಕರನ್ನು ರಕ್ಷಣೆಯೊಳಗೆ ನಡೆಸುತ್ತೀರಿ. ಕನಿಷ್ಠ ಮುಂಬರುವ ದಿನಗಳಲ್ಲಾದರೂ ನಿಮ್ಮೊಂದಿಗೆ ನಿಮ್ಮ ಕುಟುಂಬವನ್ನು ದೇವರ ಸನ್ನಿಧಿಗೆ ನಡೆಸಿರಿ. ನಿಮ್ಮೊಂದಿಗೆ ನಿಮ್ಮ ಬಂಧುವನ್ನು ಕೂಡ ದೇವರ ಸನ್ನಿಧಿಗೆ ನಡೆಸಿರಿ. ಆ ಕುಡುಕ ಸಹೋದರ ಹೇಳ್ತಾನೆ, ನಾನು ಕುಡಿದ ಮತ್ತಿನಲ್ಲಿ ಮನೆಯವರೊಂದಿಗೆ ಜಗಳವಾಡುತ್ತಾ ಇದ್ದೆ, ಇಷ್ಟ ಬಂದಂತೆ ಮಾತಾಡ್ತಿದ್ದೆ, ನಾನು ಏನ್ ಮಾಡ್ತಾ ಇದ್ದೆ ಎಂದು ಅರ್ಥ ಆಗ್ತಿರ್ಲಿಲ್ಲ, ನನ್ನ ಬದುಕೆಲ್ಲ ಹಾಳಾಗಿತ್ತು, ಪೂರ್ತಿ ಹಾಳಾಗಿತ್ತು. ಹಾಗೆ ಹಾಳಾಗಿರುವ ನನ್ನ ಜೀವಿತವನ್ನು ಬದಲಾಯಿಸುವ ದೇವರಿದ್ದಾರೆಂದು ಒಬ್ಬ ಸ್ನೇಹಿತನು ಇಲ್ಲವೇ ಒಬ್ಬ ಆಪ್ತನು ನನ್ನನ್ನು ದೇವರ ಸನ್ನಿಧಿಗೆ ನಡೆಸಿದ್ದಾನೆ. ನನಗಿರುವ ದುರಭ್ಯಾಸಗಳನ್ನೆಲ್ಲ ದೇವರು ತೊಲಗಿಸಿದ್ದಾರೆ. ಅಂದಿನಿಂದ ಎಂದಿನಿಂದ ಅಂತೆ ಆ ಸಹೋದರ ಹೇಳ್ತಾನೆ, ಕಳೆದ 12 ವರ್ಷಗಳಿಂದ ನಾನು ತಪ್ಪಲಾರದೆ ದೇವರ ಸನ್ನಿಧಿಗೆ ಬರ್ತಿದ್ದೇನೆ ಅನ್ನುತ್ತಾರೆ. ನಮ್ಮಲ್ಲಿ ಕೆಲವರು ಯಾವಾಗ ಬಿಡ್ತಾರೋ ಗೊತ್ತಿಲ್ಲ, ಯಾವಾಗ ಬರ್ತಾರೋ ಗೊತ್ತಿಲ್ಲ. ಒಂದು ವಾರ ಬರ್ತಾರೆ, ಇನ್ನೊಂದು ವಾರ ಬರೋದಿಲ್ಲ. ಕ್ರೈಸ್ತಿಯ ಸಮಾಜವೇ ಒಂದು ವಾರವೂ ತಪ್ಪದೆ ದೇವರ ಸನ್ನಿಧಿಗೆ ಹೋಗಿ ನಿಮ್ಮನ್ನು ತಪ್ಪದೆ ಪ್ರೀತಿಸುತ್ತಿರುವ ಆ ಪ್ರೀತಿ ಸ್ವರೂಪಿಯಾದ ದೇವರ ಪ್ರೇಮಾಮೃತವನ್ನು ಅನುಭವಿಸಬೇಕೆಂದು ಕೋರುತ್ತೇನೆ. ಇನ್ನು ಮೇಲಾದರೂ ನಾನು ತಪ್ಪದೆ ಪ್ರತಿ ಭಾನುವಾರ ದೇವರ ಆಲಯಕ್ಕೆ ಹೋಗುತ್ತೇನೆ ಎಂದು ಮಾತು ಕೊಡುವಂತವರಿದ್ರೆ ಒಮ್ಮೆ ಕೈ ತೋರಿಸುವಿರಾ? ಮಾತು ಕೊಡುವಂತವ್ರು ನಿಜವಾಗ್ಲೂ ತಪ್ಪದೆ ಹೋಗುವೀರಾ? ಯಶ್, ಈ ತೀರ್ಮಾನ ತೆಗೆದುಕೊಳ್ಳುವಾಗ ಮನಸ್ಸಲ್ಲಿ ಜ್ಞಾಪಕದಲ್ಲಿ ಇಟ್ಕೊಳ್ಳಿ, ನಾನು ಮಾತು ಕೊಟ್ಟಿದ್ದೇನೆ, ತಪ್ಪದೆ ದೇವರ ಸನ್ನಿಧಿಗೆ ಹೋಗ್ತೇನೆಂದು ಮಾತು ಕೊಟ್ಟಿದ್ದೇನೆ. ಹೇಗೆ ತಪ್ಪಿಸ್ಲಿಕ್ಕಾಗತ್ತೆ? ನಾನು 18 ವರ್ಷ ವಯಸ್ಸಿನಲ್ಲಿ ನಾನು ದೇವರಿಗೆ ಮಾತು ಕೊಟ್ಟೆ, ಭಾನುವಾರದಂದು ದೇವರೇ ನಾನು ನಿನ್ನ ಸನ್ನಿಧಿಗೆ ಡುಮ್ಮಾ ಹೊಡೆಯುವುದಿಲ್ಲ ಎಂಬುದಾಗಿ. ಅಂದಿನಿಂದ ಇಂದಿನವರೆಗೂ ನನ್ನ ದೇವರಿಗೆ ಕೊಟ್ಟ ಮಾತಿನ ಪ್ರಕಾರ ಇಷ್ಟೊಂದು ವರ್ಷಗಳಲ್ಲಿ ಪ್ರತಿ ಭಾನುವಾರ ದೇವರ ಸನ್ನಿಧಿಗೆ ತಪ್ಪದೆ ಬಂದು ನನ್ನ ದೇವರನ್ನು ಆರಾಧಿಸ್ತಿದ್ದೇನೆ. ಮತ್ತೆ ನಿಮ್ಮ ಸಂಗತಿ ಏನು? ಎರಡನೇದು, ನೀವು ಹೇಳಿದ್ದೀರಲ್ಲವೇ ನಾನು ಪರಲೋಕಕ್ಕೆ ಹೋಗ್ತೇನೆ, ಪರಲೋಕಕ್ಕೆ ಹೋಗ್ತೇನೆ ಅನ್ನುತ್ತಾ ಇದ್ದೀರಲ್ಲವೇ? ಒಬ್ಬಂಟಿಗರಾಗಿ ಹೋಗುತ್ತೀರೋ ಇಲ್ಲವೇ ನಿಮ್ಮೊಂದಿಗೆ ನಿಮ್ಮ ಕುಟುಂಬವನ್ನು, ಬಂಧುಗಳನ್ನು, ಸ್ನೇಹಿತರನ್ನು ಕೂಡ ಕರೆದೊಯ್ಯುವಿರೋ? ಏನ್ ಮಾಡ್ಲಿಕ್ಕಿದ್ದೀರಿ? ಆ ಪರಲೋಕಕ್ಕೆ ಕರೆದೊಯ್ಯುವುದಕ್ಕಿಂತ ಮುಂಚೆ ಇಲ್ಲಿ ಭೂಮಿಯ ಮೇಲೆ ಸಭೆಗೆ ಕರ್ತರಬೇಕು. ನನ್ನ ಪ್ರಯತ್ನ ನಾನು ಮಾಡುತ್ತೇನೆ. ಕರ್ತನ ಸನ್ನಿಧಿಗೆ ನನ್ನ ಬಂಧುಗಳನ್ನು, ಹಾಳಾಗುತ್ತಿರುವ ನನ್ನ ಸ್ನೇಹಿತರನ್ನು ತಪ್ಪದೆ ನಡೆಸುವ ಪ್ರಯತ್ನ ಮಾಡುತ್ತೇನೆ. ಇದನ್ನು ಜವಾಬ್ದಾರಿಯಾಗಿ ಸ್ವೀಕರಿಸುತ್ತೇನೆ ಎನ್ನುವವರು ಕೈ ತೋರಿಸುವಿರಾ? ಖಚಿತವಾಗಿ ನೀವು ತೆಗೆದುಕೊಂಡ ತೀರ್ಮಾನವನ್ನು ಕ್ರಿಯೆಯಲ್ಲಿ ಇಡೀರಿ. ದೇವರನ್ನು ಮಹಿಮೆ ಪಡಿಸಿರಿ. ಒಬ್ಬ ಕುಡುಕನು ಬದಲಾಗಿದ್ದಕ್ಕೆ ಆ ಕುಟುಂಬ ಎಷ್ಟೋ ಸಂತೋಷವಾಗಿದೆ. ಆ ಸಹೋದರ ಹೇಳ್ತಾನೆ, ನಾನು ಮಾರ್ಪಟ್ಟ ನಂತರ, ಬದಲಾವಣೆ ಹೊಂದಿದ ನಂತರ ದಶಮ ಭಾಗವನ್ನು ತಪ್ಪದೆ ದೇವರ ಆಲಯಕ್ಕೆ ತಂದು ಕೊಡುತ್ತಿದ್ದೇನೆ. ಅಷ್ಟು ಮಾತ್ರವಲ್ಲ, ಸುವಾರ್ತೆಯನ್ನು ಅನೇಕ ಲಕ್ಷಾಂತರ ಜನರಿಗೆ ಪ್ರಚುರಪಡಿಸುತ್ತಿದ್ದೇನೆ. ನನ್ನಿಂದ ಆದಷ್ಟು ಮಟ್ಟಿಗೆ ಕರ್ತನಿಗೆ ಸಾಕ್ಷಿಯಾಗಿ ಜೀವಿಸ್ತಿದ್ದೇನೆ, ಸೇವೆಗೂ ಕೂಡ ಸಹಕಾರಿಯಾಗಿದ್ದೇನೆ ಅನ್ನುತ್ತಿದ್ದಾನೆ. ಕೇಳಿ ಸಹೋದರ ಸಹೋದರಿಯರೇ, ರಕ್ಷಿಸಲ್ಪಟ್ಟ ಪ್ರತಿ ವ್ಯಕ್ತಿ ಕ್ರಿಸ್ತನ ಕುರಿತಾದ ಸಾಕ್ಷಿ ಲೋಕಕ್ಕೆ ಪ್ರಚುರಪಡಿಸುವುದು ಮಾತ್ರವಲ್ಲದೆ ಆತನ ಸುವಾರ್ತೆಯನ್ನು ಲೋಕಕ್ಕೆ ಸಾರಿ ಹೇಳುವಂಥದ್ದು ನಮ್ಮ ಜವಾಬ್ದಾರಿಕೆಯಾಗಿದೆ. ಹಾಗಾದರೆ ನೀವು ಆಶೀರ್ವದಿಸಲ್ಪಟ್ಟು ನೀವು ದಿವ್ಯ ದಾನಗಳನ್ನು ಹೊಂದಿಕೊಂಡು ಅನೇಕ ಜನರಿಗೆ ಕೊಡುವಂತವರಾಗಿ ಹೆಚ್ಚಿಸಲ್ಪಡುವಂತೆ ದೇವರು ನಮಗೆ ಕೊಟ್ಟಿರುವ
ಒಂದು ಅದ್ಭುತವಾದ ಅವಕಾಶ. ನಾವು ಸಂಪಾದಿಸುವ ಸಂಪಾದನೆಯಲ್ಲಿ ದಶಮ ಭಾಗವನ್ನು ದೇವರಿಗೆ ಕೊಡುವಂತದ್ದಾಗಿದೆ. ಮತ್ತೊಮ್ಮೆ ಜ್ಞಾಪಕಗೊಳಿಸುತ್ತೇನೆ, ನಾವು ಕೈಯಿಂದ ಹೊಡೆಯುವ ಒಂದು ಪಂಪ್ ಇರುತ್ತೆ, ನಿಮಗೆ ಗೊತ್ತಲ್ಲವೇ? ಆ ಪಂಪಿನೊಳಗೆ ಒಂದು ಮಗ್ ನೀರನ್ನು ಹೊಯ್ಯಿರಿ. ಆನಂತರ ಆ ಪಂಪ್ ಏನ್ ಮಾಡುತ್ತೆ ಹೇಳಿ? ಬಕೆಟ್ಗಳಷ್ಟು ನೀರನ್ನು ಕೊಡುತ್ತೆ. ನೀವು ಹೊಯ್ದದ್ದು ಎಷ್ಟು ಹೇಳಿ? 1 ಇಲ್ಲವೇ 2 ಮಗ್ಗು ನೀರು ಹೊಯ್ತೀರಿ. ಆಗ ಅದು ಎಷ್ಟು ನೀರು ಕೊಡುತ್ತೆ? ನಿಮಗೆ ಬೇಕಾದಷ್ಟು ನೀರು ನಿಮಗೆ ಕೊಡುತ್ತೆ. ಆ 1 ಮಗ್ ನೀರಿಗಿಂತಲೂ ಬಹಳ ಶ್ರೇಷ್ಠನಾಗಿದ್ದಾನೆ ನಾನು ಪ್ರಕಟಿಸುವಂತಹ ಜೀವವುಳ್ಳಂತಹ ದೇವರು. ನೀವು ದಶಮ ಭಾಗವನ್ನು ದೇವರಿಗೆ ಕೊಡುವುದಾದರೆ, ನೀವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನು ದೇವರು ನಿಮಗೆ ಅನುಗ್ರಹಿಸ್ತಾರೆ. ಆ 1 ಮಗ್ ನೀರು ಪಂಪಲ್ಲಿ ಹೊಯ್ಯದಿದ್ರೆ ಪಂಪಿನಿಂದ ನಿಮಗೆ ತಿರುಗಿ ನೀರು ಬರುತ್ತೋ? ಏನಾಗುತ್ತೆ? ಬರಲ್ಲ. ಹಾಗೆಯೇ ದೇವರು ಹೇಳಿದ ಪ್ರಕಾರ ನಿಮ್ಮ ದಶಮ ಭಾಗವನ್ನು ನೀವು ದೇವರಿಗೆ ಕೊಡುವುದಾದರೆ, ನೀವು 10% ಕೊಡ್ತಾ ಇದ್ದೀರಿ. ಆದರೆ ದೇವರು ನಿಮಗೆ 100% ಕೊಡುವುದಕ್ಕಾಗಿ ಸಮರ್ಥನಾಗಿದ್ದಾರೋ ಇಲ್ಲವೋ ಹೇಳ್ರಿ? ಸಮರ್ಥನಾಗಿದ್ದಾನೆ ಅನ್ನುವವರು ಕೈ ತೋರಿಸಿರಿ. ಹಾಗಾದ್ರೆ ಮೊದಲು ನಾವು ಪಂಪ್ ಒಳಗೆ 1 ಮಗ್ ನೀರು ಹೊಯ್ಬೇಕೋ ಇಲ್ಲವೋ? ಹೊಯ್ಬೇಕು. ಕೊಡಿಯಿರಿ, ತಿರುಗಿ ನಿಮಗೆ ಕೊಡಲಾಗುವುದು. ಸಂತೋಷದಿಂದ ಕುಡಿಯಿರಿ, ದುಃಖದ ಮುಖ ಇಟ್ಕೊಂಡು ಕೊಡಬೇಡಿ. ಸಂತೋಷದಿಂದ ಕುಡಿಯಿರಿ. ಈ ಸತ್ಯ ಯಾವತ್ತೂ ಮರೆಯಬೇಡಿರಿ. 1 ಮಗ್ ನೀರು ಪಂಪಲ್ಲಿ ಹೊಯ್ಯುವಾಗಲೇ ಆ ಪಂಪ್ ನೀರು ನನಗೆ ಕೊಡೋದು. ಹಾಗೆಯೇ ನಾನು ದೇವರಿಗೆ ಕೊಡುವಾಗ ತಾನೇ ಆತನು ನನಗೆ ಸಮೃದ್ಧಿಯಾಗಿ ತಿರುಗಿ ಕೊಡೋದು ಎಂಬ ಈ ವಿಷಯವನ್ನು ಮರೆಯಬೇಡಿರಿ. ಮೊದಲನೇದಾಗಿ, ಕ್ರಮ ತಪ್ಪದೆ ಕರ್ತನ ಸನ್ನಿಧಿಗೆ ಹೋಗಿರಿ. 2ನೇದಾಗಿ, ನೀವೆಲ್ಲಿರ್ತೀರೋ ಅಲ್ಲಿ ಕರ್ತನಿಗೆ ಸಾಕ್ಷಿಗಳಾಗಿ ಜೀವಿಸಿರಿ. 3ನೇದಾಗಿ, ಸುವಾರ್ತೆಯನ್ನು ಲೋಕಕ್ಕೆ ಪ್ರಚುರ ಪಡಿಸಿರಿ. ಪರಿಶುದ್ಧ ದೇವರೇ, ಅದ್ಭುತವಾದ ಆ ಒಬ್ಬ ಆತ್ಮಿಕಳು ನಮಗೆ ಎಷ್ಟೋ ಆದರ್ಶವಾಗಿದ್ದಾಳೆ. ಏನನ್ನು ಕೂಡ ಆಶಿಸಲಾರದೆ ಸೇವಕನು ಪಡುತ್ತಿರುವ ಪ್ರಯಾಸವನ್ನು ಅವಳು ಗುರುತಿಸುತ್ತಾಳೆ. ಸೇವಕನನ್ನು ಪ್ರೀತಿಸುತ್ತಾಳೆ. ಆ ಸೇವಕನಿಗೆ ಪೋಷಿಸಬೇಕು ಎಂದು ಆಶಿಸುತ್ತಾಳೆ. ಆ ಸೇವೆಗೆ ಪ್ರೋತ್ಸಾಹಿಸುತ್ತಾಳೆ. ಫಲಿತವಾಗಿ ತನ್ನ ಕುಟುಂಬದಲ್ಲಿ ಎಷ್ಟೋ ಕಾಲದಿಂದ ಕಣ್ಣೀರಿಗೆ ಕಾರಣವಾಗಿರುವಂತಹ ಕಷ್ಟದೊಳಗಿಂದ ತಾನು ಬಿಡುಗಡೆಯನ್ನು ಹೊಂದಿಕೊಂಡು ಆನಂದದಿಂದ, ಸಂತೋಷದಿಂದ ತನ್ನ ಮನೆಯನ್ನು ತುಂಬಿಸಿಕೊಳ್ಳುತ್ತಾಳೆ. ಅಂತಹ ಅದ್ಭುತವಾದ ಆತ್ಮಿಕತೆಯನ್ನು ನಮ್ಮೆಲ್ಲರಿಗೂ ದಯಪಾಲಿಸಿರಿ. ಈ ಸೇವೆ ಸ್ವಾರ್ಥತೆ ಇಲ್ಲದಾಗಿದೆ, ನಿಜಾಯಿತಿಯಿಂದ ಕೂಡಿದಾಗಿದೆ, ನೀವೇ ಸ್ಥಾಪಿಸಿದಂತದಾಗಿದೆ. ದೇವರೇ, ಈ ಸೇವೆಯನ್ನು ಪ್ರೀತಿಸುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ. ಈ ಸೇವೆಯನ್ನು ಪೋಷಿಸಿ ಪ್ರೋತ್ಸಾಹಿಸುತ್ತಿರುವ ಪ್ರತಿ ಕುಟುಂಬವನ್ನು ಆಶೀರ್ವದಿಸಿರಿ. ಅವರಿಗಿರುವ ಪ್ರತಿಯೊಂದು ಅವಶ್ಯಕತೆಯನ್ನು ತೀರಿಸಿರಿ. ದಾವೀದನ ಹಾಗೆ ಕೊಟ್ಟ ಮಾತನ್ನು ನೆರವೇರಿಸುವ ಒಳ್ಳೆಯತನವನ್ನು, ಒಳ್ಳೆಯ ತಂದೆಯ ಹಾಗೆ ತಾಯಿಯ ಹಾಗೆ ದೇವರೇ, ಮಕ್ಕಳೆಲ್ಲರಿಗೆ ನಿಮ್ಮನ್ನು ಪರಿಚಯಿಸಿ ಐಶ್ವರ್ಯವನ್ನು, ಘನತೆಯನ್ನು, ಜೀವವನ್ನು ಅವರು ಹೊಂದಿಕೊಂಡು ನಿಮ್ಮನ್ನು ಮಹಿಮೆ ಪಡಿಸಲು ಸಹಾಯ ಮಾಡಿರಿ. ಈ ಸಂದೇಶದಿಂದ ಪ್ರತಿಯೊಬ್ಬರ ಜೀವಿತದ ಮೇಲೆ ಪ್ರಭಾವ ಬೀರಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್.